ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಹೇರ್ ವಾಶ್ ಮಾಡೋಕ್ಕೆ ಸೋಪ್ ಹೇಗೆ ಪ್ರಿಪೇರ್ ಮಾಡೋದು, ಮನೇಲಿ ಹೋಮ್ ಮೇಡ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ಇದು ಮನೇಲಿ ಪ್ರಿಪೇರ್ ಮಾಡ್ಬೋದು. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಮಗೆ ಸುತ್ತಮುತ್ತದ್ರಲ್ಲಿ ಸಿಗೋದ್ರಲ್ಲೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಹಾಗೆಯೇ ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಬೋದು, ತುಂಬ ಮಂತ್ ಗಂಟೆ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಅದಕ್ಕೆ ಸೋಪ್ ಪ್ರಿಪೇರ್ ಮಾಡೋಕ್ಕೆ ಇಲ್ಲೇ ಮನೆ ಸುತ್ತನೇ ಇದು ಹೈಬಿಸ್ಕಸ್ ಫ್ಲವರ್ ಮತ್ತು ಹೈಬಿಸ್ಕಸ್ ಲೀಫ್ ಮತ್ತು ತುಳಸಿ ಕುಯ್ಕೊಂಡು ಹೋಗೋಣ ಅಂತ ಬಂದು ನಮ್ಮ ಮಮ್ಮಿ ನೋಡಿ ಫುಲ್ ಖುಷಿಲಿ ಕುಯ್ದು ಕೊಡ್ತಾ ಇದ್ದಾರೆ. ಸೊ ಈಗ ಸೋಪ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಒಂದು ಕೋಕೋನೆಟ್ಟನ್ನು ನಾನೇನು ಮಾಡಿದ್ದೀನಿ, ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಮತ್ತು ಇದು 3-4 ನೆಲ್ಲಿಕಾಯಿ, ಸ್ವಲ್ಪ ಹೈಬಿಸ್ಕಸ್ ಲೀಫ್, ಮತ್ತು ಇದು ಹೈಬಿಸ್ಕಸ್ ಫ್ಲವರ್, ಆಮೇಲೆ ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ. ಸೊ ತುಳಸಿ ಡ್ಯಾಂಡ್ರಫ್ನ ಕಮ್ಮಿ ಮಾಡುತ್ತೆ, ಹಾಗೆ ಆ್ಯಕ್ನಿನ ಕಮ್ಮಿ ಮಾಡುತ್ತೆ ಹೇರಲ್ಲಿ. ಮತ್ತು ಇದರಲ್ಲಿ ಶೀಗೆಕಾಯಿ ಇದೆ, ಮೆಹಂದಿ ಪೌಡ್ರ್, ಶೀಗೆಕಾಯಿ, ಸೋಪ್ ನಟ್ ಪೌಡ್ರ್ ಇದೆ. ಸೊ ಈಗ ಏನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಕೋಕೋನಟ್ ಮತ್ತು ಹಾಗೆಯೇ ಆಮ್ಲನ ತೆಗೆದ್ಬಿಟ್ಟು ಗ್ರೈಂಡರ್ಗೆ ಹಾಕಿಬಿಟ್ಟು ಅದನ್ನ ಮಿಕ್ಸಿ ಮಾಡ್ಕೋತೀನಿ. ತಿರುಗಿಸ್ತಾ ಇರಿ ಫುಲ್ ಚಟ್ನಿ ಆಗೋಗಂಟ ತಿರುಗಿಸ್ತಾ ಇರಿ. ಈಗ ಹೈಬಿಸ್ಕಸ್ನು ಗ್ರೈಂಡ್ ಮಾಡಿ ಅದರದ್ದು ರಸ ತಗೊಂಡಿದ್ದೀನಿ, ಹಾಗೆ ಕೋಕೋನಟ್ ಮಿಲ್ಕ್ ತಗೊಂಡಿದ್ದೀನಿ, ಮತ್ತು ಶೀಗೆಕಾಯಿ ಪುಡಿ, ಹ್ಯಾನಾ ಪೌಡರ್ ಆ್ಯಂಡ್ ಸೋಪ್ ನಟ್ ಪೌಡರ್ ತಗೊಂಡಿದ್ದೀನಿ. ನಿಮ್ಮ ಮಮ್ಮಿ ತಂದಿಟ್ಟು ಸೋಪ್ ಬಾರ್ ಇತ್ತು, ಸೊ ಅದನ್ನ ತೊಗೊಂಡಿದ್ದೀನಿ. ಇದು ಆನ್ಲೈನಲ್ಲೇ ನಿಮಗೆ ಪರ್ಚೇಸ್ ಮಾಡ್ಬೋದು, ಆನ್ಲೈನಲ್ಲೇ ಸಿಗುತ್ತೆ. ಸೊ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಶೀಗೆಕಾಯಿ ಆಗೋದಿಲ್ಲ, ಡ್ಯಾಂಡ್ರಫ್ ಆಗುತ್ತೆ. ತುಂಬ ಜನರದ್ದು ಫುಲ್ಲು ಎಂತ ಹೇಳೋದು, ರಫ್ ಆಗಿ ಹೋಗಿರುತ್ತೆ ಸ್ಕಾಲ್ಪ್, ಹಾಗೆಯೇ ಡ್ರೈ ಆಗುತ್ತೆ, ಮತ್ತು ಹೇರೆಲ್ಲ ರೆಡ್ ಕಲರ್ ಆಗುತ್ತೆ, ಸ್ಪ್ಲಿಟ್ ಎಂಡ್ ಸ್ಟಾರ್ಟ್ ಆಗುತ್ತೆ. ಅಂಥವರೆಲ್ಲ ಶೀಗೆಕಾಯಿ ಹಾಕಬೇಡಿ. ಇವನ್ ಈ ಪ್ರಾಬ್ಲಮ್ ನನ್ನ ಅಕ್ಕನಿಗೂ ಇದೆ, ಅವಳಿಗೆ ಶೀಗೆಕಾಯಿ ಆಗೇ ಬರೋದಿಲ್ಲ. ಈಗ ನಿಮ್ಮದು ಇಂಥ ಸೋಪ್ ಕಟ್ ಮಾಡಿ ಆದಮೇಲೆ, ಸೋಪ್ ಬಾರ್ನ ಕಟ್ ಮಾಡಿ ಆದಮೇಲೆ, ಸೊ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಅಗಲ ಇರೋ ಚಟ್ಟಿಲಿ ನೀರು ಇದ್ದಿಟ್ಕೊಳ್ಳಿ. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡಬೇಕು. ಸೊ ಚಟ್ಟಿಗೆ ಫುಲ್ ವಾಟರ್ ಪೋರ್ ಮಾಡಿ ಅದ್ರ ಮೇಲೆ ಒಂದು ಬೌಲ್ ಇಟ್ಬಿಟ್ಟು ಅದರೊಳಗೆ ಸೋಪ್ದು ಪೀಸಸ್ ಏನು ಕಟ್ ಮಾಡಿ ಇಟ್ಟಿದ್ದೀರಲ್ಲ ಅದನ್ನ ಹಾಕಿ ಹೀಟ್ ಮಾಡಿ ಫುಲ್ ಮೆಲ್ಟ್ ಮಾಡಿ ಆಯಿತಾ. ಅದು ಮೆಲ್ಟ್ ಆಗೋ ಗಂಟೆ ಹೀಟ್ ಮಾಡಿ. ಹಾಗೆಯೇ ಈ ಕಡೆ ಒಂದು ಬೌಲಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಈ ಬೌಲಲ್ಲಿ ಕೋಕೋನಟ್ಟದು ಹಾಕಿದಾಗ ನಾವು ಅದಕ್ಕೆ ಲಾಸ್ಟಿಗೆ ಫೈನಲ್ ಸೋಪೆಲ್ಲ ಹಾಕಿದ್ಮೇಲೆ ಈ ಕಡೆ ಹತ್ರ ಈಸಿಯಾಗಿ ಹೆಲ್ಕಿಸ್ಕೋಬೋದು ಆ ಬೌಲಿಂದ. ಸೊ ಈಗ ನಮ್ದು ಇಲ್ಲಿ ಸೋಪದು ಕಟ್ಟೆಯನ್ನು ಮಾಡಿದ್ದೀವಿ, ಅದು ಫುಲ್ ಮೆಲ್ಟ್ ಆಗಿದೆ. ಇದಕ್ಕೆ ಈಗ ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆಯೇ ಏನು ತೆಗೆದಿದ್ದಲ್ಲ ಹೈಬಿಸ್ಕಸ್ದು ಅದರದ್ದು ರಸನೂ ಹಾಕೊಳ್ಳೋಣ. ಮತ್ತು ಇದು ಶೀಗೆಕಾಯಿ, ಸೋಪ್ ನೆಟ್ ಮತ್ತು ಹ್ಯಾನಾ ಪೌಡರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಆಮೇಲೆ ಅದನ್ನ ಕಲಗಿಸಿ ಫುಲ್ ಮಿಕ್ಸಪ್ ಆಗಲಿ. ಒಂದು 5 to 6 ಮಿನಿಟ್ಸು ಪುನಃ ಹಾಗೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸ್ವಲ್ಪ ಲೈಟಾಗಿ ಫುಲ್ ಮಿಕ್ಸಪ್ ಆಗೋ ಗಂಟೆ ತಿರುಗಿಸಿ ಬಿಸಿ ಮಾಡಿ. ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೀವು ಆಯಿಲ್ ಹೆಚ್ಚಿಟ್ಟಿದ್ದೀರಲ್ಲ, ಸೋಪ್ ರೆಡಿ ಮಾಡಿದ್ದನ್ನ ಒಯ್ದಿಡಿ. ಆಮೇಲೆ ಸ್ವಲ್ಪ 2 to 3 hours ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿ ಇಟ್ಮೇಲೆ ಅದು ಗಟ್ಟಿಯಾಗಿರುತ್ತೆ. ಆಮೇಲೆ ನಿಮಗೆ ಅದನ್ನ ಯೂಸ್ ಮಾಡ್ಬೋದು. ನಿಮ್ಮ ಕೂದಲನ್ನ ತುಂಬ ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ ಇದಂತೂ ಸೋಪು. ನೋಡಿ ಹೇಗೆ ರೆಡಿಯಾಗಿದೆ ಅಂತ, ಫುಲ್ ಗಟ್ಟಿಯಾಗೋಗಿದೆ ಸೋಪು, ಫುಲ್ ಗಟ್ಟಿಯಾಗೋಗಿದೆ. ಅದೇನು ಅಂತ ಗೊತ್ತಿಲ್ಲ, ಬರ್ತಾನೇ ಇಲ್ಲ ಬೌಲಿಂದ. ಸರಿ ಬಿಡು, ಅದರಲ್ಲೇ ಇರಲಿ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿಗಂಟ ಎಲ್ಲರಿಗೂ ಟಾಟಾ. ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.